ಆಕ್ಚುಲಿ ನನಗೆ ಇವತ್ತೊಂದು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಮಿಸ್ ಮಾಡೋಗಿಲ್ಲ. ಬಂಕ್ ಹಾಕಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗತ್ತೆ. ಹೌದಾ? ನಾನು ಮಾತ್ರ ಅಲ್ಲ, ಇವತ್ತು ಎಲ್ಲರೂ ಬ್ಯುಸಿ ಇದ್ದೀವಿ. ಆಕ್ಚುಲಿ ಮಾಮ್ಗೆ ಚಾರಿಟಿ ವರ್ಕ್ ಇದೆ. ಡ್ಯಾಡು ಒಂದು ಮದುವೆ ಅಟೆಂಡ್ ಮಾಡಕ್ ಹೋಗಿದ್ದಾರೆ. ತರುಣು ಅತ್ತೆ ಮಾವನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾನೆ. ಆ್ಯಂಡ್ ಅಣ್ಣ ಮತ್ತೆ ಮಾಯಾ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ. ಈ ಮನೇಲಿ ಇಡೀ ದಿನ ನೀನು ಮತ್ತೆ ಹಿತ ಮಾತ್ರ. ನೀವು ಯಾರಾದ್ರೂ ಮನೇಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೆಲವ್ರನ್ನ ನಾನೇ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದೀನಿ, ಇನ್ ಕೆಲವರು ಜೆನ್ಯೂನ್ ಆಗಿ ಆಚೆ ಹೋಗ್ತಿದ್ದಾರೆ. ಎನಿವೆ, ನಿನ್ ಬ್ಯಾಡ್ ಲಕ್ ದುರ್ಗಾ, ಆದ್ರೆ ಅದು ಎಫೆಕ್ಟ್ ಆಗೋದು ಹಿತ ಮೇಲೆ. ಜಸ್ಟ್ ವೇಟ್ ಅಂಡ್ ವಾಚ್. ಅಯ್ಯೋ, ಅದಕ್ಕೆ ಯಾಕಷ್ಟು ಬೇಜಾರು ಮಾಡ್ಕೊಂತೀರಾ? ಕರೆಕ್ಟಾಗಿ ಸಂಜೆ 5 ಗಂಟೆಗೆ ಹಿತನ್ ಫೇವ್ರೆಟ್ ಶೋ ಬರುತ್ತೆ. ಯಾವ ಚಾನಲ್ ಹೇಗೆ ಹಾಕೋದು ಅಂತ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀನು ಅವಳ ಜೊತೆ ಕುತ್ಕೊಂಡು ಕಂಪ್ನಿ ಕೊಟ್ರೆ ಅದವಳಿಗೆ ಇಷ್ಟ. 5 ಗಂಟೆಗಾ? ಸರಿ. ಶಾನ್ವಿ, ಇವತ್ತು ನೀನು ಕಾಲೇಜಿಗೆ ಹೋಗ್ಲೇಬೇಕಾ? ಎಲ್ಲರೂ ಆಚೆ ಹೋಗ್ತಾ ಇದೀವಿ. ಹಿತಾನ ಮನೇಲಿ ಒಬ್ಳೆ ಒಂಟಿಯಾಗಿ ಬಿಟ್ಟಿರೋದಕ್ಕೆ ಯಾಕೋ ಮನ್ಸು ಹೋಗ್ತಾ ಇಲ್ಲ. ಅವಳು ಎಲ್ಲಿ ಒಬ್ಳೇ ಇರ್ತಾಳೆ ಅಣ್ಣ, ಅವಳ ಜೊತೆ ದುರ್ಗಾ ಇರ್ತಾರೆ. ನಮ್ಮೆಲ್ರಿಗೂ ದುರ್ಗಾ ಸೇಫ್ ಆಗಿ ನೋಡ್ಕೋತಾಳೆ. ಶಾನ್ವಿ, ಕಾಲೇಜಿಗೆ ರೆಡಿನಮ್ಮ? ಹಾ ಮಾಮ್, ಹೊರಟೆ. ಓಕೆ, ಬಾಯ್ ಗೈಸ್. ಬಾಯ್. ಅಮ್ಮ, ಮನೇಲಿ ಯಾರಾದರೂ ಇದ್ರೆ ಚೆನ್ನಾಗಿರೋದು. ಹಿತ ಒಂಟಿಯಾಗಿರ್ತಾಳೆ, ದುರ್ಗಂಗ್ ಬೇರೆ ಇದೆಲ್ಲ ಹೊಸ್ತು. ಶರತ್, ನೀವ್ಯಾಕೆ ಇದನ್ನ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ತಗೋಬಾರ್ದು? ಆಪರ್ಚುನಿಟಿನಾ? ಎಸ್ ಶರತ್, ದುರ್ಗನ್ಗೆ ಹಿತಾನ ನೋಡ್ಕೊಳ್ಳೋ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇದು ಒಳ್ಳೆ ಆಪರ್ಚುನಿಟಿ ಅಲ್ವಾ? ನಾವೆಲ್ಲ ಮನೆಗೆ ಬರೋ ಅಷ್ಟು ಹೊತ್ತು ಅವಳು ಹಿತಾನ ನೋಡ್ಕೊಂಡ್ರೆ ಆಯ್ತು ಅಷ್ಟೇ. ಆದ್ರೆ ಮಾಯಾ, ದುರ್ಗಂಗ್ ಇದೆಲ್ಲ ಅಭ್ಯಾಸ ಇಲ್ಲ ಅಂತ ತಾನೇ ನಾನು ಮನೇಲಿ ಯಾರಾದರೂ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇರೋದು. ಶರತ್, ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೊಳ್ಳಿ ಬಿಡಿ. ಎಲ್ಲ ಟೈಮಲ್ಲೂ ಎಲ್ಲರೂ ಮನೇಲಿ ಇರಕ್ಕಾಗಲ್ಲ ಅಲ್ವಾ? ಅದು ಅಲ್ಲದೆ ಇಂಥ ಸಿಚುವೇಶನ್ ಅಲ್ಲಿ ಅವಳು ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾಳೆ, ಹಿತನ ಹೇಗೆ ನೋಡ್ಕೋತಾಳೆ ಅನ್ನೋದು ಅವಳಿಗಿರೋ ಟಾಸ್ಕ್. ಲೆಟ್ ಹರ್ ಡೂ ಇಟ್. ಸರಿ. ಹಿತ ಪುಟ್ಟ, ಗಲಾಟೆ ಮಾಡಬಾರ್ದು.